ಕ್ಯಾನ್ಸಲ್ ಮಾಡಿ ಇವತ್ತು ಮೇಡಮ್ ಅವ್ರ ಸಲುವಾಗಿ ನಾನು ಟೈಮ್ ಕೊಟ್ಟಿದ್ದೀನಿ. ಮೇಡಮ್ ನನಗೆ ನನ್ನ ಮೇಲೆ ಇರ್ತಕ್ಕಂಥ ಈ ಪ್ರೀತಿಗೆ ಮತ್ತು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲ ಕೂಡ ಇದೇ ರೀತಿ ನನ್ನ ಸಹಕಾರ ಇರ್ತದಂತಕ್ಕಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗೆಲ್ಲುವಂತ ಕೆಲಸ ಅಂದ್ರೆ ಆನಂದ್ ಮಸ್ಕಿ ಸರ್ ಅವರು ಮಾಡಿದ್ದಾರೆ. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ನಡಿಬೇಕಂದ್ರೆ ಟೀಚರ್ಸ್ ಗಳ ಪಾತ್ರ ಎಷ್ಟಿರುತ್ತೆ ಅದೇ ರೀತಿಯಾಗಿ ಪಾಲಕರ ಪೋಷಕರ ಪಾತ್ರ ಬಹಳಷ್ಟು ಮಹತ್ವ ಇರುತ್ತೆ. ಒಂದು ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಅದು ಸಾಧ್ಯನೇ ಇಲ್ಲ, ಎರಡು ಕೈ ಬೇಕಾಗತ್ತೆ. ಒಂದು ಕೈ ಪೇರೆಂಟ್ಸು, ಇನ್ನೊಂದು ಕೈ ಟೀಚರ್ಸ್, ಎರಡು ಮಾತ್ರ ಬಂದಾಗ ಮಾತ್ರ ಅದು ಜೋರಾಗಿ ಚಪ್ಪಾಳೆ ಆಗುತ್ತೆ ಅನ್ನುವಂತ ಮಾತನ್ನ ವೇದಿಕೆ ಮುಖಾಂತರ ತಿಳಿಸಿಕೊಟ್ಟಂತ ಆನಂದ್ ಮಸ್ಕಿ ಸರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ವಿಶೇಷ ಅತಿಥಿಯಾಗಿರುವಂತಹ ಶ್ರೀ ಅನಿಲ್ ಮಹಾರಾಜ್ ಸರ್ ಅವರು ತಮ್ಮ ಅನಿಸಿಕೆಯನ್ನ ವೇದಿಕೆ ಮುಖಾಂತರ ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಯಾಕೆ ಮಾತಾಡೋದಂದ್ರೆ ಇರೋದು ಸ್ಕೂಲ್ ಹೆಸರು ಬಾಲಾಜಿ, ಅದಕ್ಕಾಗಿ ವೆಂಕಟರಮಣ ಸ್ತೋತ್ರ ಇರೋದ್ರಿಂದ ಆ ಸ್ತೋತ್ರ ಹೇಳಿರ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೂ ಸಂಜೆ ನಮಸ್ಕಾರಗಳು. ಈ ಶಾಲೆ ಪ್ರಾರಂಭವಾಗದ ಮುಂಚೆ ಮೊದಲು ನಾನೇ ಬಂದಿದ್ದೆ. ಈ ಶಾಲೆ ಸಣ್ಣ ಒಂದು ಪ್ರಾರಂಭಕ್ಕಿಂತ ಮುಂಚೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಶಾಲೆ ಪ್ರಾರಂಭ ಆಗಿತ್ತು. ಅವತ್ತೇ ಮೇಡಮ್ ಅವ್ರಿಗೆ ಹೇಳಿದ್ದೆ, ಮೇಡಮ್ ಅವರೇ ಶಾಲೆ ವಾತಾವರಣ ಸರಿ ಇದೆ ಅಂದ್ರೆ ನೀವು ತೆಗೆದುಕೊಂಡಂಥ ಬಿಲ್ಡಿಂಗ್ ಸರಿ ಇದೆ, ಅದಕ್ಕೆ ಯಾವುದೇ ರೀತಿ ಯೋಚನೆ ಮಾಡದೆ ನೀವು ಶಾಲೆ ಪ್ರಾರಂಭ ಮಾಡೋದು ಹೇಳಿದ್ದೆ. 1 ವರ್ಷದ ವಾರ್ಷಿಕೋತ್ಸವ ಇಷ್ಟು ವಿಜೃಂಭಣೆ ನಡೀತಾ ಅಂತೆ ಅವರು ಯೋಚನೆ ಮಾಡಿಕ್ಕಿಲ್ಲ, ನಾನು ಯೋಚನೆ ಮಾಡಿದಿಲ್ಲ. ಯಾಕಂದ್ರೆ ಈ ತರ ಒಂದು ಬೆಳವಣಿಗೆ ಅಷ್ಟು ಸಣ್ಣ ವಿಷಯ ಅಲ್ಲ. ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅದು ಸಣ್ಣ ಮಾತಲ್ಲ. ಸಂಸ್ಥೆ ನಡೆಸ್ತಕ್ಕಂಥವರು ಮತ್ತು ಅವ್ರಿಗೆ ಯಾರು ಸಹಕಾರ ಕೊಡ್ತಾರ ಸಹಕಾರ ಕೊಡ್ತಕ್ಕಂಥವ್ರು ಮಹಾನ್ ವ್ಯಕ್ತಿಗಳು. ಯಾಕಂದ್ರೆ ನಿಮ್ಮಲ್ಲಿ ಬರುವಂತ ಮಕ್ಕಳು ಯಾವ ರೀತಿ ಇರ್ತಾವ ಅಂದ್ರೆ, ನೀವು ಶಿಲ್ಪಿ ಇದ್ದಂಗ. ಶಿಲ್ಪಿ ಅಂತಂದ್ರೆ ಯಾವುದೇ ಒಂದು ಮೂರ್ತಿ ಮಾಡುವಂತ ಒಬ್ಬ ಶಿಲ್ಪಿಕಾರ ಏನಂತಂದ್ರೆ ಹೆಂಗೆ ಯಾವ ರೀತಿ ಒಂದು ಕಲ್ಲನ್ನು ಮೂರ್ತಿ ಮಾಡ್ತಾರೆ ಆ ರೀತಿ ನೀವು ಆ ಮಕ್ಕಳನ್ನು ತಯಾರು ಮಾಡೋಕ್ಕಾಗ್ತದೆ. ಯಾಕಂದ್ರೆ ಅವರಿಗೆ ಆಕಾರವಿರೋದಿಲ್ಲ, ನೀವೆಲ್ಲವನ್ನು ಅವರಿಗೆ ತಿಳಿ ಹೇಳಬೇಕಾಗ್ತದೆ. ಅದಕ್ಕೆ ಅಂಥ ವಿಷಯವನ್ನು ನಿಮ್ಮ ಬಳಿ ಬರುವಂತ ಮಕ್ಕಳು ಯಾವುದೇ ಕೆಟ್ಟ ವಿಚಾರ ಇರುವಂತ ಒಳ್ಳೆ ಯಾವುದೇ ಆಲೋಚನೆ ಇರುವಂತ ಮಕ್ಕಳು ಬರ್ತಾವ. ಅಂತ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನೀವು ಒಂದು ಆಕಾರ ಮಾಡಿ ಅವರನ್ನು ಏನಪ್ಪ ನೀವು ಇಲ್ಲಿ ತಯಾರು ಮಾಡೋಕ್ಕಾಗ್ತದೆ. ಅದಕ್ಕೆ ಇಂಥ ಒಂದು ಹಳ್ಳಿ ವಾತಾವರಣದಲ್ಲಿ ಕೊಡುವಂತ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಕಲಿಸ್ತಾ ಇದ್ರಲ್ಲ, ಒಂದು ಒಳ್ಳೆಯ ವಿಚಾರ. ಅದಕ್ಕಾಗಿ ಕಲಿಸುವಂತ ವಿಚಾರ ಯಾವ ಶಿಕ್ಷಕರು ಯಾವ ವಿಷಯವನ್ನು ಹೇಳ್ತಾರೆ ಆ ವಿಷಯ ಮೊದಲು ಆ ಶಿಕ್ಷಕರು ಪ್ರೀತಿ ಮಾಡ್ಬೇಕಂತ. ಆ ಶಿಕ್ಷಕರು ಆ ವಿಷಯದ ಬಗ್ಗೆ ಅತಿಯಾಗಿ ಆಳವಾಗಿ ವಿಚಾರ ಮಾಡಿ ಆ ವಿಷಯವನ್ನು ಪ್ರೀತಿ ಮಾಡಿದಾಗ ಆ ವಿಷಯದ ಬಗ್ಗೆ ಮಕ್ಕಳಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ವಿಚಾರವನ್ನು ಗೊತ್ತಿದ್ದಾಗ ಮಾತ್ರ ಮಕ್ಕಳನ್ನು ತಿಳಿಸಿ ಹೇಳಬೇಕಾಗ್ತದೆ. ಅದಕ್ಕಾಗಿ ನಾವು ಮಾಡುವಂತ ಯಾವುದೇ ಒಂದು ವಿಷಯ ಇರ್ತದೆ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ಪ್ರಥಮ ವಾರ್ಷಿಕ ಅಂದ್ರೆ ನಾವು ಹೆಚ್ಚು ಮಾತಾಡ್ತಾ ಇದ್ರೆ ಮುಂದೆ ಮಾಡುವಂತ ಮಕ್ಕಳ ಕಾರ್ಯಕ್ರಮ ತಡ ಆಗ್ತದೆ. ಅದಕ್ಕಾಗಿ ಇಲ್ಲಿ ನಡೆದಂತ ಈ ಪ್ರಥಮ ವಾರ್ಷಿಕೋತ್ಸವ ಇನ್ನೂ ಹೆಚ್ಚೆಚ್ಚು ಬೆಳೆದು ನಿಮ್ಮ ಶಾಲೆ ಕೀರ್ತಿ ಪತ್ತಾಗಿ ಹಾರಲಿ. ಅಲ್ಲ ಮತ್ತೆ ಎಲ್ಲರ ಸಹಕಾರ ಇಲ್ಲಿರುವಂತ ಆನಂದ್ ಸರ್ ಆಯ್ತು ಮತ್ತು ಗೌಡ್ರಾಯ್ತು ನಿಮ್ಮ ಸಹಕಾರ ಯಾವಾಗ ಕೊಡ್ತಾರೆ. ಇಂಥ ಒಂದು ಸಂಸ್ಥೆ ಇನ್ನೂ ಎತ್ತರವಾಗಿ ಬೆಳೆಲಿ ಅಂತ ನಿಮ್ಮ ನಂಬದಂತ ಬಾಲಾಜಿ ನಿಮ್ಮನ್ನು ಯಾವಾಗಲೂ ಕೈ ಬಿಡಲ್ಲ. ಅದಕ್ಕಾಗಿ ನಿಮಗೆ ಎಲ್ಲರಿಗೂ ಒಳ್ಳೆಯದು ಬೇಡ್ಕೊಂಡು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿರುವಂತಹ ಶ್ರೀ ಅನಿಲ್ ಮಹಾರಾಜ್ ಗುರುಗಳಿಗೆ ವೇದಿಕೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ತಾವೆಲ್ಲ ಕಾಯ್ದು ಕುಳಿತಿರುವಂತಹ ಸಮಯ ನಮ್ಮ ಈ ಭಾಗದ ನೆಚ್ಚಿನ ಶಾಸಕರಾದಂಥ ಬಸವರಾಜ್ ಮತ್ತಿಮಠ ಅವರ ಧರ್ಮಪತ್ನಿಯಾದಂಥ ಜಯಶ್ರೀ ಮತ್ತಿಮಠ ಅವರು ನಮ್ಮ ಈ ಸಭೆಯನ್ನುದ್ದೇಶಿಸಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯ ಸುಸರ್ವದಾ. ಶ್ರೀ ಬಾಲಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಫಸ್ಟ್ ಆ್ಯನ್ಯುವಲ್ ಡೇ
ಆ ಆ್ಯನ್ವಲ್ ಡೇಗೆ ಬಂದಂಥ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಇಲ್ಲಿ ಉಪಸ್ಥಿತಿದ್ದಂಥ ಎಲ್ಲ ನನ್ನ ಪೇರೆಂಟ್ಸಿಗೆ, ಹಿರಿಯರಿಗೆ, ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದ್ರಿಗೆ ತಮ್ಮ ಎಲ್ಲರ ಪಾದಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಈಗ ಒಂದು ಸಿಚುವೇಶನ್ ಹ್ಯಾಂಗಾಗೈತೆ ತಾಯಂದ್ರೆ, ಎದಕ್ಕದು ಮಾತಾಡ್ಲಿಕ್ಕತ್ತಾರ, ಏನು ಭಾಷಣ ಮಾಡ್ಲಿಕ್ಕತ್ತಾರ ಅಂತ ಮನೋಭಾವನೆ ಆಗ್ಬಿಟ್ಟಿದೆ. ಹೌದಲ್ರಿ? ನಿಜವಾಗದ ಅಲ್ಲ? ಯಾಕಂದ್ರೆ ನಾವು ಭಾಷಣ ಕೇಳಕ್ ಬಂದಿಲ್ಲ, ನಾವು ನಮ್ಮ ಮಕ್ಕಳು ಡಾನ್ಸ್ ನೋಡ್ಲಿಕ್ಕೆ ಬಂದೀವಂತ ನಿಮ್ದೆಲ್ಲರ ವಿಚಾರ ಶಕ್ತಿ ಅದ. ಅದಕ್ಕೆ ತಾಳಿ ಬಾರಿಸ್ ಅಂದ್ರೆ ಹಂಗೆ ಬಾರಿಸ್ತೀರಿ ಹೇಳ್ರಿ, ಹೌದಲ್ಲ? ಕರೆಕ್ಟ್ ಅಲ್ಲ? ಒಂದರೆ ಲೇಟ್ ಮಾಡಿ ಬರ್ತಾರೆ ಗೆಸ್ಟ್, ಅಲ್ಲಿಂದ ಮಾತು ಹೇಳ್ಕೊಂಡ್ ಕೂಡ್ತಾರ. ನಮ್ಮ ಮಕ್ಕಳು 4 ಗಂಟೆಗೆ ರೆಡಿ ಆಗಿದಾರ, ಅವ್ರ ಜೊತೆಲಿ ನಾವೆಲ್ಲ ಕೆಲ್ಸ ಬಿಟ್ಟು ಬಂದೀವಿ, ಮತ್ ಇವ್ರ ಭಾಷಣ ಕೇಳಬೇಕಲ್ಲ, ಹೌದಲ್ರಿ? ಇದೆ ಅನ್ನಕತ್ತೀರಲ್ಲ. ಅದಕ್ಕೆ ನಾ ಏನ್ ಜಾಸ್ತಿ ಮಾತಾಡಲ್ಲ, ಎರಡು ಮಾತು ಮಾತಾಡ್ತೀನಿ. ಅದು ಸ್ಪೆಷಲ್ ಮಾಡ್ಬೋದಲ್ಲಿ ಇವತ್ತಿನ ದಿವಸ ದೇವರ ಹೆಸರಲ್ಲಿ ಒಂದು ಶಾಲೆ ಉದ್ಘಾಟನೆ ಮಾಡಿ, ಅದು ಯಾರು ಅಂತಂದ್ರೆ ಗಂಗಾ, ಜಮುನಾ, ಸರಸ್ವತಿ ಹಾಗ ನದಿಗಳು ಅದಾರಲ್ಲ, ಆ ರೀತಿಯಲ್ಲಿ ಇವತ್ತಿನ ದಿವಸ ನಮ್ದು 3 ಹೆಣ್ಮಕ್ಳು ತ್ರಿವಿಧ ಶಕ್ತಿ, ನಾರಿ ಶಕ್ತಿ ಅಂತಂದ್ರೆ ನೀಲಾಂಬಿಕಾ ಅವರು, ಮತ್ತೆ ನಮ್ಮ ಅಂಬಿಕಾ ಅವರು, ಇನ್ನೊಬ್ರು ಪ್ರೇಮ್ ಲತಾ ಅವರು, ಇವರು ನೋಡ್ರಿ ನಾರಿ ಶಕ್ತಿ ಹಂಗಿದೆ ಅಂದ್ರೆ ಮನಸ್ ಮಾಡಿದ್ರೆ ಹೆಣ್ಮಗಳು ಏನನ್ನೂ ಮಾಡಬಹುದು. ಅದು ಇವತ್ತು ಯಾರು ತೋರಿಸಿದಾರ ಅಂದ್ರೆ ನಮ್ಮ 3 ಮಹಿಳೆಯರು ತೋರಿಸಿದಾರ. ಅವ್ರು ಈ ಲೆವೆಲಿಗೆ ಬರ್ಬೇಕಾಗಿತ್ತಂದ್ರೆ ನಾನು ಸ್ಪೆಷಲಿ ಅವರು ಪತಿ ದೇವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಯಾವಾಗ್ನೇ ಹೆಣ್ಮಗಳು ಮುಂದೆ ಬರ್ಬೇಕಾಗಿತ್ತಂದ್ರೆ ಗಂಡಂದ ಸಪೋರ್ಟ್ ಇದ್ದಾಗ ಮಾತ್ರ ಆಕೆ ಹೆಣ್ಮಗಳು ಮುಂದೆ ಬಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ಆ ಕೆಲಸ ನಾನು ನನ್ನ ಬಲ್ಲಿ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ಹೇಳಕತ್ತಿದ್ರು, ಸ್ಟಾರ್ಟ್ ಫಸ್ಟ್ ವರ್ಷನೇ ಅದಾರಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕೆಲವೊಂದು ಸಮಸ್ಯೆ ಆಗ್ತಿತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ. ಸೊ ನಾವೇ 3 ಜನ, ಇಬ್ರು ಅಕ್ಕ ತಂಗಿಯರು, ಒಬ್ರು ಫ್ರೆಂಡ್, ಅಂದ್ರೆ ಎಷ್ಟು ಬೆಸ್ಟೀಸ್ ಅದಾರ ನೋಡ್ರಿ ಅವರು. ನಾವು ವಿಚಾರ ಮಾಡಿದ್ವಿ, ನಾವೇ ಯಾಕೆ ಮಕ್ಕಳಿಗೆ ಸೇವೆ ಕೊಡಬಾರ್ದು, ನಾವೇ ಯಾಕೆ ಸ್ಕೂಲ್ ಚಾಲು ಮಾಡಿ ಮಕ್ಕಳಿಗೆ ಅದು ನಮ್ಮ ಸೇವೆ ಮಕ್ಕಳಿಗೆ ಕೊಡ್ಬೇಕು. ಅತಿ ಕಡಿಮೆ ಫೀಸ್ನಲ್ಲಿ ಅವ್ರ ಸೇವೆ ಅವ್ರು ಕೊಡ್ತಾ ಇದ್ದಾರ. ಈಗಾಗಲೇ ಮೇಡಮ್ ಅವರು ಪೂರಾ ಎಂಟೈರ್ 1 ವರ್ಷದಿಂದೆಲ್ಲ ಹೇಳಿದ್ರು ಅವ್ರು ಏನೇನು ಆಕ್ಟಿವಿಟೀಸ್ ಮಾಡ್ತಾರ. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಮೊದಲ ಮಂದಿರ ಯಾವುದು, ಮೊದಲ ನಾವು ಪೂಜೆ ಮಾಡೋದು ಯಾವ್ದಾದ್ರೆ ಯಾವಾಗ್ನು ನಾವು ಪ್ರತಿಯೊಂದು ಖರೀದಿ ಮಾಡ್ಬೋದು ತಾಯಂದ್ರೆ. ಪ್ರತಿಯೊಂದು ನಾವು ಖರೀದಿ ರೊಕ್ಕ ಕೊಟ್ಟು ತಗೋಬಹುದು, ಜ್ಞಾನ ತಗೋಕಾಗಲ್ರಿ. ಆ ಜ್ಞಾನ ಎಲ್ಲಿ ಸಿಗ್ತದ ಅಂತಂದ್ರೆ ಪಾಠಶಾಲೆಯಲ್ಲಿ. ಅದು ಕೂಡ ಅಂತ ಯಾರಾದ್ರೆ ಇದ್ರೆ ಅದು ಗುರುಗಳು ಇರ್ತಾರ. ಆ ಗುರುಗಳಿಗೆ ಮತ್ತೊಮ್ಮೆ ಈ ಬಾಲಾಜಿ ಸ್ಕೂಲಿಂದ ಪ್ರತಿಯೊಬ್ಬರ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಒಂದು ಸ್ಟೇಜ್ ಆಗ್ಲಿ, ಒಂದು ಡಾಕ್ಟರ್ ಆಗ್ಲಿ, ಒಂದು ಇಂಜಿನಿಯರ್ ಆಗ್ಲಿ, ಒಂದು ಸೈಂಟಿಸ್ಟ್ ಆಗ್ಲಿ, ಒಂದು ರಾಜಕಾರಣಿ ಆಗ್ಲಿ, ಯಾವುದೇ 2 ಮಾತು ಮಾತಾಡೋದು ನಾಲೆಜ್, ಯಾವುದೇ 2 ಮಾತಾಡ್ಬೇಕಾಗಿತ್ತಂದ್ರೆ ಜ್ಞಾನ ಕೂಡ ಅಂತ ಯಾರಾದ್ರೆ ಇದ್ರೆ ಅದು ಗುರುಗಳು ಮಾತ್ರ ಇರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡ್ರಿ ತಾಯಂದ್ರೆ, ತಾವು ಕಷ್ಟಪಟ್ಟು ನಮ್ಮ ಮಕ್ಕಳು ನಮ್ಗತ್ಲೆ ಆಗ್ಬಾರ್ದು, ನನ್ನ ಮಗ ಕಲೀಲಿ, ನನ್ನ ಮಗಳು ಕಲೀಲಿ, ಒಂದು ಒಳ್ಳೆ ವ್ಯಕ್ತಿ ಆಗ್ಲಿ, ನಾನು ಎಷ್ಟಾದ್ರೂ ಕಷ್ಟ ಪಡಿತೀನಿ ಅಂತ ಮನೋಭಾವನೆ ಯಾರ ಬಳಿ ಇದ್ರೆ ಅದು ತಾಯಿ ತಂದೆ ಬಳಿ ಇರ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆಲ್ಲ ನೋಡಿ ನಾನು ಬಹಳ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ಪೇರೆಂಟ್ಸ್ ದಿನನಿತ್ಯ ಸ್ಕೂಲಿಗೆ ಬರ್ಲಿಕ್ಕೆ ಆಗಲ್ಲ, ಆದ್ರೆ ಅವ್ರ ಆನ್ಯುವಲ್ ಡೇ ಇದ್ದಾಗ ನನ್ನ ಮಗುಂದನ ಡಾನ್ಸ್ ನೋಡ್ತೀನಿ ಅಂತ ಎಲ್ಲ ಕೆಲಸ ಸೈಡಿಗೆ ಇಟ್ಟು ತಾವು ಬಂದೇನು ಮಕ್ಕಳದ ಪ್ರೀತಿ ಒಳಗೆ ಸಹಭಾಗಿ ಆಗ್ತಿರಲ್ಲ, ನಿಮಗೆ ದೊಡ್ಡದ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಜೀವನದಾಗಿನ ದೊಡ್ಡ ಆಸ್ತಿ ಯಾವ್ದಾದ್ರಿ ತಾಯಂದ್ರೆ ಹೇಳ್ರಿ, ಯಾವ್ದಿದೆ? ಮಕ್ಕಳು ಎಜುಕೇಶನ್, ಮಕ್ಕಳು ಒಂದು ಉನ್ನತ ಸ್ಥಾನದಾಗ ಬಂದ್ರೆ ಒಂದು ದೊಡ್ಡ ಆಸ್ತಿ, ಹೌದಲ್ರಿ? ಒಪ್ಕೋತೀರಿ ಇದಕ್ಕ? ಓಕೆ. ಯಾಕಂದ್ರೆ ನಾವು ಏನೇ ಕಲ್ತಿಲ್ಲ, ಆದ್ರೆ ಮುಂದೆ ನಮ್ಮ ಮಕ್ಕಳ ಜೀವನ ಹಾಗ ಆಗ್ಬಾರ್ದಾನ ಅಂತ ಮನೋಭಾವನೆ
ನಮ್ಮ ಎಲ್ಲ ತಾಯಿ ತಂದೆ ಬಲ್ಲಿದೆ ಇವತ್ತಿನ ದಿವಸ ಈ ಮಾಡುಗಳು ಬಾಲಾಜಿ ಸ್ಕೂಲ್ ಶ್ರೀ ಬಾಲಾಜಿ ಸ್ಕೂಲ್ ಬಹಳ ಖುಷಿ ಆಗ್ತೈತೆ. ಅನಿಸ್ತಾ ಇಲ್ಲ ಫಸ್ಟ್ ಇಯರ್ ಆನ್ಯುವಲ್ ಡೇ ಅದಂತ ನಿಜವಾಗ್ಲೂ ಅನಿಸ್ತಾ ಇಲ್ಲ. ಹಿಂಗೆ ಅನಿಸ್ತಾ ಇದೆ ಒಂದು 8-10 ವರ್ಷ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿ. ಅಷ್ಟೆಲ್ಲ ಉತ್ಸಾಹ, ಮ್ಯಾನೇಜ್ಮೆಂಟ್, ಪ್ರತಿಯೊಂದು ಮಕ್ಕಳು ಒಂದು 4 ಗಂಟೆಗೆ ರೆಡಿ ಆಗಿದ್ದಾರೆ. ಪಾಪ ಬಾನರ್ ಬ್ಯಾಕ್ ಸೈಡಿಂದ ಆವಾಜ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ, ಅನಿಸ್ತಾ ಇದೆ ಮಾತಾಡಬಾರ್ದಪ್ಪ, ಯಾಕರೆ ಮಾತಾಡ್ಬೇಕು. ಪಾಪ ಮಕ್ಕಳಿಗೆ ಮೊದಲು ಕರೆಸಿ ಅವ್ರದ್ದು ಡಾನ್ಸ್ ನೋಡಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮಗೆಲ್ಲ ನೋಡಿ ಮಾತಾಡ್ಬೇಕು ಅನಿಸ್ತದ, ಬಟ್ ಮಾತಾಡಲ್ಲ. ಮಕ್ಕಳಿಗೆ ಚಾನ್ಸ್ ಕೊಡೋಣ. ನನಗೆ ಇಲ್ಲಿ ಕರೆಸಿ ಇನ್ವಿಟೇಷನ್ ಮನೆಗೆ ಬಂದು ಕೊಟ್ಟು ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ, ಸ್ಕೂಲಿಂದ ಎಲ್ಲ ಗುರುಗಳಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಪೇರೆಂಟ್ಸಿಗೆ ಧನ್ಯವಾದ ಹೇಳ್ತಾ, ಮಾತಾಡೋವಾಗ ಏನೇ ತಪ್ಪಾಗಿತ್ತಂದ್ರೂ ನಿಮ್ಮ ಅಕ್ಕ, ನಿಮ್ಮ ತಂಗಿ, ಮಗಳು ಅಂತ ತಿಳ್ಕೊಂಡು ನನಗೆ ಕ್ಷಮೆ ಮಾಡ್ರಿ. ಯಾಕಂದರೆ ಹುಟ್ಟು ಬೆಳೆದು ಮಹಾರಾಷ್ಟ್ರದಲ್ಲಿ, ಲಗ್ನ ಆದಮೇಲೆ ಕನ್ನಡ ಮಾತಾಡಕ್ಕೆ ಕಲ್ತಿದ್ದೀನಿ. ಸೊ ಏನೇ ತಪ್ಪಾಗಿತ್ತಂದ್ರೂ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ. 2 ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಗುಲ್ಬರ್ಗ ಜನತೆಯಂತೆ ಕನ್ನಡ ಮಾತಾಡೋದು ಬಹಳ ಬೇಗ ಕಲ್ತ್ಬಿಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಬಾಲಾಜಿ ಪಬ್ಲಿಕ್ ಶಾಲೆ ವತಿಯಿಂದ ಹಾಗೂ ಎಲ್ಲ ಪೇರೆಂಟ್ಸ್ ವತಿಯಿಂದ ಮತ್ತೊಮ್ಮೆ ತುಂಬ ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೆ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅದರ ಪ್ರತಿಭೆ ನಮ್ಮ ಶಾಲೆಯ ಬೆಳಗೋ ನೇಸರ. ಅವರ ಪ್ರತಿಭೆಗೆ ಬಹುಮಾನದ ವಿತರಣೆ. ಯು ಆರ್ ಆಲ್ ಸ್ಟಾರ್ಸ್ ಅಂಡ್ ಬಟ್ ಯು ಆರ್ ಮಸ್ಟ್ ಲರ್ನ್ ಹೌ ಟು ಶೈನ್, and it is the time to appreciate talent of our shining stars. To facilitate the prize, I would request our chief guest, Srimati Jayashree, ranker in academic year from class LKJ, Soumya, daughter of Malapa. Please clap. First prize ranker in academic year class. Please clap. For the academic year of 2023 to next, the prize for fancy dress competition to LKG class. First prize goes to Sunil Kumar. ಜೋರಾದ ಚಪ್ಪಾಳೆ. Raj, son of Marena. I would like to request Gopal से Godapgoda से second prize goes to Fatima, daughter of Allah Bakash. ಜೋರಾದ ಚಪ್ಪಾಳೆ ಬರಲಿ. To Anvita, daughter of Birappa. Prize goes to Sharanu, son of Malappa. Third prize goes to Madhu, daughter of Apparaya.
of Mehboob. Walk game. First prize goes to Anmita, daughter of Birappa. Anmita, daughter of Birappa. Goes to Samrati, daughter of Sanganna. Game. First prize goes to Dhanushri, daughter of Revan Siddha. Second prize, Dhanushri, daughter of Third prize goes to Yasin. Next, in rhymes competition, first prize goes to Soumya, daughter of Malappa. In rhymes competition, first prize goes son of Hanmantrai. Second prize goes to Ananya, daughter of Manjunath. Second prize goes to Ananya, daughter of Manjunath. Third prize goes to Prajwal, son of Parashuram. Distribute the prizes. Game. First prize goes to Shivani, daughter of Malappa. In essay competition, first prize goes to Shravani, daughter of Shivkumar. Shravani, daughter of Shivkumar. Second prize goes to Anmita, daughter of Sunil Kumar. In essay, next prize distribution for first standard class fancy dress competition. First prize Hanman. First prize Guru. In second prize Samar, son of Sanganna. In competition, first prize goes to Vasudev, son of Dattu. Second prize Tabasu. In spelling competition, first prize Bhagyashri, daughter of Ramesh. First prize Mustaq, son of Ibrahim. In high jump game,
son of Totappa. In jute race game, Parvati, daughter of Basai. ಇಲ್ಲಿ ಈ ಬಾಲಾಜಿ ಶಾಲೆಯ ಪ್ರೆಸಿಡೆಂಟ್ ಮೇಡಮ್ ಹಾಗೂ ಸೆಕ್ರೆಟರಿ ಮೇಡಮ್ ಹಾಗೂ ಪ್ರಾಚಾರ್ಯರಾದಂಥ ಅಂಬಿಕಾ ಮೇಡಮ್ ಅವರು ವೇದಿಕೆಗೆ ಬರಬೇಕು, ಅವರನ್ನ ಸನ್ಮಾನಿಸಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುವ ಈ ಒಂದು ಮತ್ತ್ಯಾಕ್ ಮೈಕ್ ಹಿಡಿದು ಅಪ್ಪ ಅನ್ಬೇಡ್ರಿ. ಈ ಒಂದು ಸನ್ಮಾನ ಮೇಡಮ್ ಅವ್ರ ಕಡೆಯಿಂದ ಸನ್ಮಾನ ಅಷ್ಟೇ ಅಲ್ಲ, ಇದು ನಿಮ್ ಜೊತೆ